ಓಂ ಶ್ರೀ ಗುರುಭ್ಯೋ ನಮಃ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಚಾನಲ್ ಹೆಸರು ಮರುಮಲೆ ಮಂಜುನಾಥ್. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪೂರ್ವಕಾಲದಲ್ಲಿ ಮಳೆ ಬಂದಿಲ್ಲ ಅನ್ನೋ ಪಕ್ಷದಲ್ಲಿ ಈ ಥರ ಮಡಿಕೆ ಶಾಸ್ತ್ರಗಳನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅದೇ ರೀತಿ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಮಡಿಕೆ ಶಾಸ್ತ್ರವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ಥರ ಮಾಡಬೇಕು ಅನ್ನೋದು ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸ್ನೇಹಿತರೆ, ತಮಗೆ ಎಲ್ಲವೂ ವಿವರವಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಹಸುವಿನ ಗೋಮಯ ತಗೋಬೇಕು. ನಾವು ಪೂಜೆ ಮಾಡುವ ಸ್ಥಳದಲ್ಲಿ ಅದನ್ನು ಸಾರಿಸಿ ಅದರ ಮೇಲೆ ಅಲಂಕಾರವಾಗಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮಧ್ಯದಲ್ಲಿ ನವಧಾನ್ಯಗಳನ್ನು ಹಾಕಬೇಕು ಸ್ನೇಹಿತರೆ. ಮತ್ತು ಆ ನವಧಾನ್ಯಗಳ ಮಧ್ಯದಲ್ಲಿ ಒಂದು ಹೊಸ ನೀರಿನ ಮಡಕೆಯನ್ನು ತಗೋಬೇಕು ಮತ್ತು ಅದನ್ನು ಸೆಂಟ್ರಲ್ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಆಗ್ತಾನೆ ತಂದಂತಹ ಬಾವಿಯ ನೀರನ್ನು ಹಾಕಬೇಕು ಸ್ನೇಹಿತರೆ. ಮತ್ತು ಪೂಜೆ ಸಾಮಗ್ರಿಗಳು ತಗೋಬೇಕು. ಇದಕ್ಕೆ ಮುಖ್ಯವಾಗಿ 3 ಬಾಲಕರು ಬೇಕು ಸ್ನೇಹಿತರೆ. ಸ್ವತಃ ಅವರೇ ಪೂಜೆಯನ್ನು ಮಾಡಬೇಕು. ಅವರೇ ಆ ಮಡಿಕೆಗೆ ಅಲಂಕಾರವನ್ನು ಮಾಡಿ ಪೂಜೆ ಮಾಡಿ ಚಿತ್ತಶುದ್ಧಿಯಿಂದ ನಾಮಸ್ಮರಣವನ್ನು ಅವರು ಮಾಡಿಕೊಂಡು ತಮ್ಮ ಕೈಗಳನ್ನು ಆ ಮಡಿಕೆ ಮೇಲೆ ಇಟ್ಟಾರೆ ಸ್ನೇಹಿತರೆ. ಆ ಮಡಿಕೆ ಎಡಗಡೆಗೆ ತಿರುಗದೆ ಮಳೆ ಬರುವುದು ಸಾಧ್ಯತೆ ಕಮ್ಮಿ ಅಂತ. ಅದೇ ಮಡಿಕೆ ಬಲಗಡೆ ತಿರುಗಿದಾಗ ಮಳೆ ಬರುವ ಸಂಭವ ಇದೆ ಅಂತ ಸೂಚನೆ ಕೊಡುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ, ಅದು ಅವರು ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಬಲಗಡೆ ತಿರುಗ್ತಾ ಇದೆ. ಇದು ಶುಭ ಸಂಕೇತ ಸ್ನೇಹಿತರೆ. ಅಂದರೆ ಬೇಗ ಮಳೆ ಬರುವಂಥ ಒಂದು ಸಂಭವ ಇರುತ್ತೆ ಅಂತ ಸೂಚನೆ. ನೋಡಿ, ಆ ಥರ ಅದು ಸ್ಟಾಪ್ ಆಗುತ್ತೆ. ಅದು ಮಡಿಕೆಯ ಪಕ್ಕಕ್ಕೆ ಹೋದಾಗ ಮತ್ತೆ ಅದನ್ನು ಸರಿ ಮಾಡಿಸಿ ನೋಡ್ತಾ ಇದ್ರಲ್ಲ, ನವಧಾನ್ಯಗಳೆಲ್ಲ ಸ್ವಲ್ಪ ಸೆಂಟ್ರ್ ತಳ್ಳಿಬಿಟ್ಟು ಮತ್ತೆ ಪುನಃ ಅದರ ಮೇಲೆ ಇಡ್ತಾರೆ ಸ್ನೇಹಿತರೆ. ಮತ್ತೆ ಅದಕ್ಕೆ ಸಾಂಬ್ರಾಣಿ ಹಾಕ್ತಾರೆ. ಹಾಕ್ಬಿಟ್ಟು ಮತ್ತೆ ಆ ಥರ ಇಟ್ಕೊತಾರೆ. ನೋಡ್ತಾ ಇರಿ. ನೋಡಿ, ನಮ್ಮ ಹಿರಿಯರು ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು. ಪಾಪ ಹುಡುಗರು ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಅವರಿಗೆ ಸಾಂಬ್ರಾಣಿ ಕೊಡ್ತಾಯಿದ್ದಾರೆ. 3 ಹಾಕ್ತಾರೆ ಸಾಂಬ್ರಾಣಿ. ನೋಡ್ತಾ ಇರಿ. ನೋಡಿ, ಇನ್ನೊಬ್ಬ ಹುಡುಗ ಆಗ್ತಾ ಇದ್ದಾನೆ. ಮತ್ತೆ ಇನ್ನೊಬ್ಬ ಆಗ್ತಾ ಇದ್ದಾನೆ. ಹಾಕ್ಬಿಟ್ಟಾದ್ಮೇಲೆ ತಮ್ಮ ಸ್ಥಾನವನ್ನು ಮತ್ತೆ ಚೇಂಜ್ ಮಾಡ್ಕೊತಾರೆ. ಈ ಕಡೆ ಆ ಕಡೆ ಎಲ್ಲ ಫಸ್ಟ್ ಇದ್ರಲ್ಲ ಅಲ್ಲಿರಲ್ಲ, ಇನ್ನೊಂದು ಕಡೆ ನಿಂತ್ಕೊತಾರೆ. ನೋಡಿ, ನಮಸ್ಕಾರ ಹಾಕ್ಕೊಂಡು ಮತ್ತೆ ಇಟ್ಕೊತಾರೆ ಸ್ನೇಹಿತರೆ. ನೋಡಿ, ಹಿರಿಯರವ್ರಿಗೆ ಹೇಳ್ಕೊಡ್ತಾಯಿದ್ದಾರೆ. ನೋಡಿ, ಅವರಿಗೆ ಸ್ಥಾನವನ್ನು ಬದಲಾಯಿಸಿದ್ದಾರೆ. ನೋಡಿ ಸ್ನೇಹಿತರೆ, ನೋಡಿ ಹಿರಿಯರು ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಮಾಡಬೇಕಂತ. ಪಾಪ ಹುಡುಗರು ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಜೈ ಶ್ರೀರಾಮ್.